ನಮ್ಮ ಶಾಸ್ತ್ರದಲ್ಲಿ ಒಂದು ವ್ರತ ಹೇಳಿದ್ದಾರೆ. ಯಾರು 13 ವರ್ಷಗಳ ಕಾಲ ಸುಳ್ಳನ್ನೇ ಹೇಳದೆ ಬದುಕ್ತಾರೆ ಅವ್ರು ಹೇಳಿದ್ದೆಲ್ಲ ಸತ್ಯ ಆಗತ್ತೆ ಅಂತ. ಸಮರ್ಥ ರಾಮದಾಸರು ಹಿಂಗೆ ರಾಮ ಮಂದಿರದ ಮುಂದೆ ಕೂತು ಜಪ ಮಾಡ್ತಾ ಕೂತಿರ್ತಾರೆ. ಒಬ್ಬ ವಿದ್ವೆ ಓಡ್ ಬಂದು ನಮಸ್ಕಾರ ಮಾಡ್ತಾಳೆ. ಅವಾಗ ಸಮರ್ಥ ರಾಮದಾಸರು ಏನಂತ ಆಶೀರ್ವಾದ ಮಾಡ್ತಾರೆ, ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡ್ಬಿಡ್ತಾರೆ. ಅವಳು ಹೇಳ್ತಾಳೆ, ಇನ್ನೆಲ್ಲಿ ದೀರ್ಘ ಸುಮಂಗಲಿ, ಈಗ ತಾನೇ ಗಂಡ ಹೋಗ್ಬಿಟ್ಟ, ಅವನನ್ನ ಚಟ್ಟದ ಮೇಲೆ ಮಲಗಿಸ್ಕೊಂಡು ತಗೊಂಡು ಹೋಗ್ತಿದ್ದಾರೆ, ಏನೋ ಅಕಾಲಿಕ ಮರಣ ಬಂದ್ಬಿಟ್ಟಿದೆ, ಈಗ ತಾನೇ ಗಂಡ ಹೋಗ್ಬಿಟ್ಟಿ ಅಂತ ಬಹಳ ದುಃಖ ಆಗಿದೆ, ಅದಕ್ಕೆ ನಿಮ್ಮಂತ ಸಾಧು ಸಂತರಿಗೆ ಬಂದು ಪಾದ ಹಿಡ್ದೆ, ನೀವು ನೋಡಿದ್ರೆ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡ್ತಿದ್ದೀರಾ, ಹೆಂಗ್ ಸಾಧ್ಯ ಇದು ಅಂತ. ಅವಾಗ ಸಮರ್ಥ ರಾಮದಾಸರು ಅಲ್ಲಿ ರಾಮನ್ ಕಡೆ ತಿರುಗಿ ನೋಡಿ ಹೇಳ್ತಾರೆ, ಅಪ್ಪ ರಾಮಚಂದ್ರ, ಇದುವರೆಗೂ ನನ್ನ ಬಾಯಲ್ಲಿ ಸುಳ್ಳು ಬಂದಿಲ್ಲ, ಈಗೇನೋ ನಿನ್ ನಾಮಸ್ಮರಣೆ ಮಾಡ್ತಿದ್ದಾಗ ಅಪ್ಪಿ ನಂಗೆ ಬಂದ್ಬಿಟ್ಟಿದೆ ದೀರ್ಘ ಸುಮಂಗಲಿ ಭವ ಅಂತ, ಇದ್ ನೀನ್ ನುಡ್ಸಿದ್ಯಾ, ನನ್ನ ಮಾತು ಸತ್ಯ ಮಾಡಿದ್ರೆ ನಿನ್ನ ಮರ್ಯಾದೆ ಉಳಿಯತ್, ರಾಮ ಭಕ್ತ ಹೇಳಿದ್ ನಿಜ ಆಯ್ತು ಅನ್ನತ್, ನನ್ನ ಮಾತು ಸುಳ್ಳಾದ್ರೆ ನಿನ್ನ ಮರ್ಯಾದೆ ಹೋಗತ್, ನಂದೇನಿದೆ, ರಾಮ ಭಕ್ತ ಹೇಳಿದಾಗ್ಲಿಲ್ಲ ಅಂತಾರೆ, ನೋಡು ನೀನ್ ಏನ್ ಮಾಡ್ತೀಯೋ ನೋಡು ಅಂತಾರೆ. ಸಮರ್ಥ ರಾಮದಾಸ್ ಆಶೀರ್ವಾದ ಮಾಡ್ತಾರೆ. ಆಮೇಲೆ ಕರ್ಕೊಂಬನ್ನಿ ಆ ಶವನ ಅಂತಾರೆ. ಆ ಶವನ್ ಕರ್ಕೊಂಬಂದಿರ್ತಾರೆ. ಅವರು, ನೀವೆಲ್ಲ ಯಾವ ಜಪ ಮಾಡ್ತಿದ್ದೀರಾ, ಶ್ರೀರಾಮ್ ಜಯರಾಮ್ ಜಯ ಜಯರಾಮ್, ಅದು ಅದ್ರ ಮೇಲೆ ನೀರು ಪ್ರೋಕ್ಷಣೆ ಮಾಡ್ತಾರೆ. ಆ ಹೆಣದ ಒಂದ್ಸಲ ದಾಡ್ತಿದ್ದಂಗೆ ಆ ದೇಹದಲ್ಲಿ ಉಸಿರಾಟ ಶುರು ಆಗ್ಬಿಡತ್ತೆ. ಉಸಿರಾಟ ಶುರುವಾಗಿ ಮತ್ತವನಿಗೆ ಜೀವ ಬಂದು ಪ್ರಾಣ ಬಂದು ಮೇಲೆ ಹೇಳ್ತಾರೆ. ಅವಾಗ ಕೇಳ್ತಾರೆ, ಎಲ್ಲೋಗಿದ್ಯಪ್ಪ ಅಂತ. ಗೊತ್ತಿಲ್ಲ, ಎಲ್ಲೋ ಬಹಳ ಕತ್ಲಿತ್ತು, ಆ ಸ್ಥಳಕ್ಕೆ ಹೋಗಿದ್ದೆ, ಅಲ್ಲಿ ಯಾರೋ ಒಬ್ಬ ಯಮದೂತ ಇದ್ದ, ಅಲ್ಲಿ ನಾನು ಅಲ್ಲಿ ಹೋಗ್ತಿದ್ದಂಗೆ ಯಾರೋ ಗುರುಗಳು ಆಜ್ಞೆ ಮಾಡಿದ್ರು, ಅವನು ವಾಪಸ್ ಕಳಿಸು ಅಂತ ಆಜ್ಞೆ ಮಾಡ್ದಂಗೆ ಆಯ್ತು, ಹಾಗಾಗಿ ಅವನು ಹೋಗು ಅಂತ ಕಳಿಸ್ದ, ಮತ್ತೆ ಬಂದೇ ಇಲ್ಲಿ ಅಂತಾರೆ. ಅದಾದ್ಮೇಲೆ ಅವ್ರಿಗೆ 10 ಜನ ಮಕ್ಕಳಾಗ್ತಾರಂತೆ. ಇದು ಚರಿತ್ರೆಯಲ್ಲಿ ಬರ್ತಕ್ಕಂತಹ ಘಟನೆ. ಇದು ಸಮರ್ಥ ರಾಮದಾಸರ ಜೀವನ ಚರಿತ್ರೆಯಲ್ಲಿ ಬರ್ತಕ್ಕಂತಹ ಘಟನೆ. ಅಂದ್ರೆ ಯಾರು 13 ವರ್ಷಗಳ ಕಾಲ ಸತ್ಯ ಹೇಳ್ತಾರೋ, ಸುಳ್ಳನ್ನೇ ಹೇಳೋದಿಲ್ವೋ, ಅವ್ರು ಆಮೇಲೆ 13 ವರ್ಷಗಳಾದ್ಮೇಲೆ ನುಡ್ದಿದ್ದೆಲ್ಲ ಸತ್ಯನೇ ಆಗತ್ತೆ ಅಂತ ಶಾಸ್ತ್ರವಾಕ್ಯ.